ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಕತೆ ನೋಡೋಣ. ಲವ್ ಗುರು. ಈ ಪ್ರೀತಿ ಅನ್ನೋದೇ ಹಾಗೆ, ಯಾರ ಮೇಲೆ ಯಾವಾಗ ಹೇಗೆ ಹುಟ್ಟುತ್ತೆ ಅಂತ ಹೇಳೋದೇ ಕಷ್ಟ. ಪ್ರೀತಿಗೆ ನಿರ್ದಿಷ್ಟವಾದ ಕಾರಣ ಹುಡುಕುವುದು ಇನ್ನೂ ಕಷ್ಟ. ಕೆಲವೊಮ್ಮೆ ಹದವಾಗಿ ಸುರುವ ಮಳೆ, ಇನ್ನೊಮ್ಮೆ ಜಡಿಮಳೆ, ಕೆಲವೊಮ್ಮೆ ತಂಪಾದ ಗಾಳಿ, ಇನ್ನೊಮ್ಮೆ ಬಿರುಗಾಳಿ. ಹದವಾದ ಮಳೆಯ ಮುದವ ಅನುಭವಿಸಿ ಜಡಿಮಳೆಗೆ ಕೊಚ್ಚಿ ಹೋಗದೆ ತಂಪಾದ ತಂಗಾಳಿಯ ಹಿತದಲ್ಲಿ ತೇಲಾಡಿ ಎಷ್ಟೇ ಬಿರುಗಾಳಿ ಬೀಸಿದರೋ ಬೇರಾಗದೆ ಉಳಿದವರೇ ನಿಜವಾದ ಪ್ರೇಮಿಗಳು. ಅದು ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದುತ್ತಿರುವ ಸಮಯ. ಕಾಲೇಜಿಗೆ ಹೋಗುವುದಕ್ಕಿಂತ ಜಾಸ್ತಿ ಗ್ರೌಂಡ್ನಲ್ಲಿ ಅಂದರೆ ಕ್ರಿಕೆಟ್ ಆಡಿ ಕಾಲ ಕಳೆದಿದ್ದೇ ಹೆಚ್ಚು. ಒಂದಿನ ಹೀಗೆ ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಅದೇ ಗ್ರೌಂಡಿನ ಇನ್ನೊಂದು ಬದಿಯಲ್ಲಿ ಹುಡುಗಿಯರು ಬ್ಯಾಡ್ಮಿಂಟನ್ ಆಡುತ್ತಿದ್ದರು. ನಾನು ಕೂಡ ಹುಡುಗಿಯರು ಆಟ ಆಡುತ್ತಿದ್ದ ಸೈಡ್ನಲ್ಲಿ ಫೀಲ್ಡಿಂಗ್ ನಿಂತಿದ್ದೆ. ಆ ಕಡೆಯಿಂದ ನನ್ನ ಸ್ನೇಹಿತ ಹೊಡೆದ ಬಾಲ್ ಹುಡುಗಿಯರು ಆಡುತ್ತಿದ್ದ ಕಡೆಗೆ ತುಂಬ ಹೈಟಾಗಿ ಕ್ಯಾಚ್ ಬಂತು. ನಾನು ಬಾಲ್ ಹಿಡಿಯೋಣ ಅಂತ ಮೇಲೆ ನೋಡುತ್ತಾ ಮುಂದೆ ಬರ್ತಾ ಇದ್ದೆ. ಅಲ್ಲೇ ಬ್ಯಾಡ್ಮಿಂಟನ್ ಆಡ್ತಾ ಇದ್ದ ಹುಡುಗಿ ಬಾಲ್ ಮೈಗೆ ಬೀಳುತ್ತೆ ತಪ್ಪಿಸಿಕೊಳ್ಳುವ ಅಂತ ಹಿಂದೆ ಬರ್ತಾ ಇದ್ಲು. ನಾನು ಕ್ಯಾಚ್ ಹಿಡಿಯೋಣ ಅಂತ ಮುಂದೆ ಜಂಪ್ ಮಾಡೋದಕ್ಕೋ ಅವಳು ಹಿಂದೆ ಬರೋದಕ್ಕೋ ಸೇಮ್ ಟೈಮಿಂಗ್ ಆಯಿತು. ನನಗೆ ಡಿಕ್ಕಿ ಹೊಡೆದು ನನ್ನ ಮೇಲೆ ಬಿದ್ದು ಬಾಲ್ ಬಂದು ಅವರ ಕೆನ್ನೆಗೆ ಬಡಿಯಿತು. ಕ್ಯಾಚ್ ಮಿಸ್ ಆಯಿತು. ಅವಳು ಫುಲ್ ಎದುರುಕೊಂಡು ಅಲ್ಲೇ ಅಳ್ತಾ ಕುತ್ಕೊಂಡ್ಬಿಟ್ಲು. ನನಗೂ ಭಯ ಆಯಿತು. ಅಯ್ಯೋ ಏನು ಅಂತ ಸ್ವಲ್ಪ ನೀರು ಕುಡಿಸಿ ಸಮಾಧಾನ ಮಾಡಿದ್ದು ಆಯಿತು. ಆಮೇಲೆ ಬಾಲ್ ಹೊಡೆದಿರೋ ಫ್ರೆಂಡ್ ಬಂದು ಸಾರಿನೂ ಕೇಳಿದ. ಆಮೇಲೆ ಅಮ್ಮನ ಜೊತೆಗಿದ್ದ ಫ್ರೆಂಡ್ಸ್ ಕರ್ಕೊಂಡು ಹೋದರು. ನನ್ನೇ ನೋಡ್ಕೊತಾ ಹೋದ್ಲು. ನಾನು ಯಾರು ಇವಳು ಹಿಂಗೆ ನೋಡ್ತಾಳಲ್ಲ ಅಂತ. ಆಮೇಲೆ ನೋಡಿದ್ರೆ ಅವಳು ನಮ್ಮ ಕಾಲೇಜು ಬೇರೆ ಸೆಕ್ಷನ್ ಹುಡುಗಿ ಪಲ್ಲವಿ ಅಂತ. ಅವರ ಅಣ್ಣ ಪೂರ್ಣೇಶ್ ನಮ್ಮ ಸೀನಿಯರ್. ನನಗೂ ಕ್ರಿಕೆಟ್ ಆಡುವಾಗ ಪರಿಚಯ. ಇದೆಲ್ಲ ಗೊತ್ತಾಗಿದ್ದು ಅವತ್ತೇ. ಫ್ರೆಂಡ್ಸ್ ಜೊತೆ ಹೋದ ಪಲ್ಲವಿ ಅವರ ಅಣ್ಣನ್ನ ಕರ್ಕೊಂಡು ಬಂದಿದ್ದಾಳೆ. ಅವರ ಅಣ್ಣ ಯಾರು ಹೊಡೆದಿದ್ದು ಎಲ್ಲ ವಿಚಾರಿಸಿ ಗಲಾಟೆಗೆ ರೆಡಿಯಾಗಿದ್ದ. ಆಮೇಲೆ ನನಗೆ ಅವನು ಪರಿಚಯ ಇದ್ದಿದ್ದರಿಂದ ನಾನು ಮಧ್ಯೆ ಹೋಗಿ ಇದೆಲ್ಲ ಗೊತ್ತಿಲ್ಲದೆ ಆಗಿದ್ದೋ ಸಾರಿ ಹೇಳಿ ಕಳಿಸಿದ್ವಿ. ಇದರ ಮಧ್ಯೆ ಪಲ್ಲವಿ ಮಾತ್ರ ನಾವು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಅವಳು ನಗ್ತಾ ಇದ್ಲು. ನನಗೆ ಇನ್ನೂ ಯಾಕೆ ಹಿಂಗೆ ಆಡ್ತಾವಳೆ ಅಂತ ಗೊತ್ತಾಗಲಿಲ್ಲ. ಅವತ್ತಿನಿಂದ ಪಲ್ಲವಿ ನನ್ನ ಎಲ್ಲಿ ನೋಡಿದರೂ ಸ್ಮೈಲ್ ಮಾಡೋದು, ನಾನೆಲ್ಲಿ ಇರ್ತೀನಿ ಅಲ್ಲೇ ಅಕ್ಕಪಕ್ಕ ಹೆಚ್ಚಾಗಿರೋದು ಮಾಡ್ತಾ ಇದ್ಲು. ಆಮೇಲೆ ಬ್ಯಾಡ್ಮಿಂಟನ್ ಆಡುವುದನ್ನೇ ಬಿಟ್ಟು ಕೆಲವು ಫ್ರೆಂಡ್ಸ್ ಕರ್ಕೊಂಡು ಬಂದು ನಾವು ಕ್ರಿಕೆಟ್ ಆಡ್ತಾ ಇದ್ದಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದಳು. ಅವಳ ಅಣ್ಣನೂ ಕ್ರಿಕೆಟ್ ಆಡೋಕ್ಕೆ ಬರ್ತಾ ಇದ್ದ. ಆದ್ದರಿಂದ ನಾನು ಅಂದ್ಕೊಂಡೆ ಅಣ್ಣ ಹೇಗೆ ಆಟ ಆಡ್ತಾನೆ ಅಂತ ನೋಡೋಕ್ಕೆ ಬಂದಿರಬೇಕು ಅಂತ. ಆದರೆ ಒಂದು ದಿನ ಅವಳ ಅಣ್ಣ ನಾನು ಆಪೋಸಿಟ್ ಟೀಮ್ನಲ್ಲಿ ಆಡ್ತಾ ಇದ್ವಿ. ಅವಳ ಅಣ್ಣ ಪೂರ್ಣೇಶ್ ಬೌಲಿಂಗ್ ಮಾಡ್ತಾ ಇದ್ದ. ನಾನು ಅವನ ಹಾಕಿದ ಬಾಲ್ಗೆ ಬ್ಯಾಕ್ ಟು ಬ್ಯಾಕ್ 4 ಹೊಡೆದೆ. ಪೂಜಾ ಮೇಲ್ಗಡೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಪಾವನ್ ಪಾವನ್ ಒನ್ ಮೋರ್ ಅಂತ ಕೂಗ್ತಾ ಇದ್ದಾಳೆ. ನನಗೆ ಕನ್ಫ್ಯೂಷನ್ ಮತ್ತು ಸಣ್ಣ ಭಯ. ಜೊತೆಗೆ ಅವಳ ಅಣ್ಣನೂ ಅಬ್ಸರ್ವ್ ಮಾಡ್ತಿದ್ದ. ಅವತ್ತಿನಿಂದ ಅವಳು ಜಾಸ್ತಿ ನಾನಿರೋ ಕಡೆಯೇ ಇರ್ತಾ ಇದ್ಲು. ಅವಳಿಗೆ ಬೇಗ ಕ್ಲಾಸ್ ಮುಗಿದರೂ ನನ್ನ ಕ್ಲಾಸ್ ಮುಗಿಯೋ ತನಕ ವೆಯ್ಟ್ ಮಾಡಿ ನಾನು ಹೋಗೋ ಕಡೆಗೆ ಬರ್ತಾ ಇದ್ಲು. ಜೊತೆಗಿರೋ ಹುಡುಗರಿಗೆಲ್ಲ ಆವಾಗಲೇ ಡೌಟ್ ಸ್ಟಾರ್ಟ್ ಆಗಿತ್ತು. ನೋಡೋ ಮಗ ನಿಮ್ಮ ಹುಡುಗಿ ಅಂತ ರೇಗ್ಸೋಕೆ ಸ್ಟಾರ್ಟ್ ಮಾಡಿದ್ರು. ನನಗೇನು ಸೀರಿಯಸ್ ಅನಿಸಿರಲಿಲ್ಲ. ತಮಾಷೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ನನ್ನ ತಂಗಿ ಮೀನಾಕ್ಷಿ ಅಂತ ಅವಳು ಹೈಸ್ಕೂಲ್ಗೆ ಬರ್ತಾ ಇದ್ಲು. ಸಾಯಂಕಾಲ ಒಂದೇ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಪಲ್ಲವಿ ನನ್ನ ತಂಗಿನ ಹೇಗೋ ಫ್ರೆಂಡ್ ಮಾಡಿಕೊಂಡು ಅವಳಿಗೆ ಚಾಕ್ಲೇಟ್ ಪಾನಿಪುರಿ ಎಲ್ಲ ಕೊಡಿಸಿ, ನೋಡು ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಲ್ವಾ, ನೀನು ನನ್ನ ಒಳ್ಳೆ ಫ್ರೆಂಡ್, ನೀನು ನನ್ನ ಅತ್ತಿಗೆ ಅಂತ ಕರಿಬೇಕು ಅಂತೆಲ್ಲ ಹೇಳಿದ್ದಾಳೆ. ಅದಕ್ಕೆ ನನ್ನ ತಂಗಿ ಮೀನಾಕ್ಷಿ ಇದ್ಕೊಂಡು ಅತ್ತಿಗೆನಾ ಯಾಕೆ ಅಂತ ಕೇಳಿದ್ದಾಳೆ. ಅದಕ್ಕೆ ಪಲ್ಲವಿ ಮತ್ತು ಅವಳ ಫ್ರೆಂಡ್ಸ್ ಇದ್ದವರೆಲ್ಲ ಸೇರಿ ನಿಮ್ಮ ಅಣ್ಣನ ಮದುವೆ ಆಗುವವಳು ಕಣೆ, ಅತ್ತಿಗೆ ತಾನೇ ಆಗಬೇಕು ಅಂತ ತಮಾಷೆ ಮಾಡಿದ್ದಾರೆ. ಜೊತೆಗೆ ನಿಮ್ಮಣ್ಣ ಏನು ಮಾಡ್ತಾನೆ ಫ್ರೀ ಇದ್ದಾಗ, ಎಲ್ಲಿ ಹೋಗ್ತಾನೆ ಅಂತ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದಾಳೆ. ಇದನ್ನೆಲ್ಲ ನನ್ನ ತಂಗಿ ನನ್ನ ಹತ್ರ ಹೇಳೋಕ್ಕೆ ಭಯ, ಎಲ್ಲಿ ನಾನು ಬೈತೀನಿ ಅಂತ. ಆದರೂ ಅವತ್ತೊಂದಿನ ಧೈರ್ಯ ಮಾಡಿ ಬಸ್ ಇಳಿದು ಮನೆಗೆ ಹೋಗಬೇಕಾದರೆ ದಾರಿಯಲ್ಲಿ ಹೇಳಿದ್ಲು, ಪಲ್ಲವಿ ಅಕ್ಕ ಈ ರೀತಿ ಹೇಳ್ತಾ ಇದ್ಲು ಅಂತ. ನಾನು ಅಂದ್ಕೊಂಡೆ ಈ ಹುಡುಗಿ ಇಷ್ಟೊಂದು ಜೋರಿದ್ದಾಳ. ಆಮೇಲೆ ಅವಳ ಅಣ್ಣ ಬೇರೆ ಪರಿಚಯ.
ಅವರ ಮನೆಯಲ್ಲೇ ವಿಷಯ ಗೊತ್ತಾಗಿ ನಮ್ಮ ಮನೆಯವರೆಗೂ ಬಂದು ದೊಡ್ಡ ರಾಮಾಯಣ ಆಗುತ್ತೆ ಅಂತ. ನನ್ನ ತಂಗಿ ಹತ್ರ ಯಾರಿಗೂ ಹೇಳಬೇಡ ಕಣೆ, ನಾನು ಅವಳ ಹತ್ರ ಮಾತಾಡ್ತೀನಿ, ಹಾಗೆಲ್ಲ ಏನೂ ಇಲ್ಲ, ಇದೆಲ್ಲ ತಮಾಷೆಗೆ ಅಂತ ಹೇಳಿ ಸುಮ್ಮನಿರಿಸಿ ಮನೆಗೆ ಹೋದ್ವಿ. ಮಾರನೇ ದಿನ ನಾನೇ ಹೋಗಿ ಪಲ್ಲವಿ ಹತ್ರ ಮಾತಾಡೋಣ ಅಂತ ಡಿಸೈಡ್ ಮಾಡಿದೆ. ಮಾಮೂಲಿ ಮಾರನೇ ದಿನ ಬೆಳಗ್ಗೆ ಎಂದಿನಂತೆ ಕಾಲೇಜಿಗೆ ಹೋದೆ. ಆದರೆ ಯಾವತ್ತೂ ಹುಡುಗಿಯರ ಜೊತೆ ಹೆಚ್ಚಾಗಿ ಮಾತನಾಡಿದವನೇ ಅಲ್ಲ. ಆದ್ದರಿಂದ ಹೇಗೆ ಮಾತಾಡೋದು, ಹೇಗೆ ಈ ವಿಷಯ ಕೇಳುವುದು, ಯಾವಾಗಲೂ ಫ್ರೆಂಡ್ ಜೊತೆಯಲ್ಲೇ ಇರ್ತಾಳೆ, ಹೇಗೆ ಅವಳನ್ನು ಕರೆಯೋದು ಅಂತ ಭಯ ಆಗ್ತಾ ಇತ್ತು. ಮುಂದೆ ಇದರ ಪರಿಣಾಮ ದೊಡ್ಡದಾಗುವುದು ಬೇಡ ಅಂತ ನಿರ್ಧಾರ ಮಾಡಿ ಹೇಗಾದರೂ ಮಾತನಾಡಿಸಲೇಬೇಕು ಅಂದುಕೊಂಡು ಧೈರ್ಯ ಮಾಡಿಕೊಂಡು ಪಲ್ಲವಿಯನ್ನು ಹುಡುಕುತ್ತಿದ್ದರೆ ಅವಳು ಕ್ಲಾಸ್ ರೂಮಲ್ಲಿ ಎಲ್ಲೂ ಇರಲಿಲ್ಲ. ಅವಳ ಫ್ರೆಂಡ್ಸ್ನ ಕೇಳಿದರೆ ಇಲ್ಲ ಗೊತ್ತಿಲ್ಲ ಅಂತ ಹೇಳುತ್ತಿದ್ದರು. ಎಲ್ಲ ಕಡೆ ಹುಡುಕಿ ಸೋತು ಕಾಲೇಜ್ ಕ್ಯಾಂಟೀನ್ ಬಳಿ ಬಂದೆ. ನೋಡಿದರೆ ಅಲ್ಲೇ ಮುಂದೆ ಒಂದು ಮರದಡಿಯಲ್ಲಿ ಪಲ್ಲವಿ ಒಬ್ಬಳೇ ಕುಳಿತಿದ್ದಳು. ಹೇಗೋ ಒಬ್ಬಳೇ ಇದ್ದಾಳೆ, ಮಾತನಾಡಿಸೋಣ ಅಂತ ಧೈರ್ಯ ಮಾಡಿ ಹತ್ತಿರ ಹೋದೆ. ನಾನು ಬಂದಿದ್ದು ನೋಡಿ ಎದ್ದು ನಿಂತ್ಕೊಂಡ್ಳು. ನಾನು ಸ್ವಲ್ಪ ಭಯ ಮತ್ತು ಮುಜುಗರದಿಂದ ಪಲ್ಲವಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಹೇಳಿದೆ. ಅದಕ್ಕೆ ಅವಳು, ನಾನು ಕೂಡ ನಿನ್ನ ಹತ್ತಿರ ತುಂಬ ಮಾತಾಡೋದಿದೆ, ತುಂಬ ದಿನಗಳಿಂದ ನಿನಗೆ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ಮಾತು ಮುಂದುವರಿಸಿದಳು. ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ನನಗೆ ಗೊತ್ತು ಕಣೋ ಪವನ್, ನಾನು ಗುಂಪಲ್ಲಿ ಫ್ರೆಂಡ್ ಜೊತೆ ಇದ್ದರೆ ನೀನು ನನ್ನ ಜೊತೆ ಮಾತಾಡಲ್ಲ, ಅದಕ್ಕೆ ಇಲ್ಲಿ ಒಬ್ಬಳೇ ಬಂದು ನೀನು ಬರ್ತೀಯಾ ಅಂತ ನಿನಗಾಗಿ ಕಾಯುತ್ತಾ ಕೂತ್ಕೊಂಡಿದ್ದೆ. ಅಂತೂ ನೀನು ಬಂದೆ ಅಲ್ಲ. ಎಲ್ಲೋ ನನ್ನ ಮನಸ್ಸು ಹೇಳುತ್ತಿತ್ತೋ ನೀನು ಬಂದೇ ಬರ್ತೀಯಾ ಇಲ್ಲಿಗೆ ಅಂತ. ನೋಡು, ನನ್ನ ಮನಸ್ಸಿನ ಮಾತು ನಿಂಗೆ ಕೇಳಿಸಿದೆ, ಅದಕ್ಕೆ ನನ್ನ ಹುಡುಕಿಕೊಂಡು ನಾನಿರುವಲ್ಲಿಗೆ ಬಂದಿದ್ದೀಯಾ. ಅದು ಏನಾಯ್ತೋ ಗೊತ್ತಿಲ್ಲ ಕಣೋ ಪವನ್, ನನ್ನ ಪಾಡಿಗೆ ನಾನು ಎದ್ದೆ. ಅದು ಯಾವತ್ತು ನೀನು ನನ್ನ ಮುಖಕ್ಕೆ ಬಾಲ್ ಬಿದ್ದಾಗ ನನ್ನ ಎಬ್ಬಿಸಿ ಕೂರಿಸಿ ಅದೆಷ್ಟು ಬೇಗ ಗಾಬರಿಯಿಂದ ನೀರು ತಂದು ಕುಡಿಸಿ ಸಮಾಧಾನ ಮಾಡಿ ನನ್ನ ಗೆಳತಿಯರೊಡನೆ ಜೋಪಾನ ಎಂದು ಹೇಳಿ ಪ್ರೀತಿಯಿಂದ ಅದೆಷ್ಟು ಕೇರ್ ಮಾಡಿದೆ ನನ್ನ. ಆಗಲೇ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಹೊಸದಾದ ಭಾವನೆ ಮೂಡಿತು. ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆನ್ನುವ ನಿನ್ನ ಮುಖ. ಎಲ್ಲಿದ್ಯೋ ಹುಡುಗ, ನೀನು ಇಷ್ಟು ದಿನ ಮರೆಯಾಗಿ? ಆ ದಿನ ಮತ್ತೆ ನಿನ್ನ ನೋಡಬೇಕೆಂದು ಆಸೆ ಆಯಿತು. ಅದಕ್ಕೆ ಅಣ್ಣನನ್ನು ಕರೆದುಕೊಂಡು ಗಲಾಟೆ ಮಾಡುವ ನೆಪದಲ್ಲಿ ಬಂದೆ. ನಿನ್ನ ಮಾತುಗಳು ಎಷ್ಟು ಚೆಂದ. ಎಷ್ಟೇ ಕೋಪದಲ್ಲಿ ಇರುವವರನ್ನು ನೀನು ಸಮಾಧಾನ ಮಾಡುವ ಪರಿ ಇನ್ನೂ ಚೆಂದ. ನೀನು ಸ್ನೇಹಿತರೊಡನೆ ಕುಳಿತು ಹಾಸ್ಯ ಮಾಡುತ್ತಾ ನಗುವುದನ್ನು ನೋಡುತ್ತಿದ್ದರೆ, ನೀ ನನ್ನ ಬಾಳ ಜೊತೆಗಾರನಾದರೆ ಬದುಕು ಇನ್ನೆಷ್ಟು ಚೆಂದ. ಐ ಲವ್ ಯು ಕಣೋ ಪವನ್. ಇಂದು ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿ, ಪವನ್ ಯೋಚನೆ ಮಾಡು ಎಂದು ನಗುತ್ತಾ ನನ್ನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಓಡಿ ಹೋದಳು. ನಾನು, ಪಲ್ಲವಿ ನಿಲ್ಲು, ನನ್ನ ಮಾತು ಸ್ವಲ್ಪ ಕೇಳು ಎಂದು ಹೇಳಿದರೂ, ಇಲ್ಲ ಕ್ಲಾಸ್ಗೆ ಟೈಮ್ ಆಯಿತು, ಚೆನ್ನಾಗಿ ಯೋಚನೆ ಮಾಡು ಅಂತ ನಗುತ್ತಾ ಓಡಿದಳು. ನಾನಿದು ಒಳ್ಳೆ ಕತೆ ಆಯ್ತಲ್ಲ, ಅವಳು ಏನು ಬೇಕು ಎಲ್ಲ ಹೇಳಿದ್ದಾಯ್ತು, ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳೋದು ಬೇಡವಾ ಅಂತ ನನ್ನ ಮನಸ್ಸಲ್ಲಿ ಅನಿಸುತ್ತಿತ್ತು. ಸಿಕ್ಲಿ ಇನ್ನೊಂದ್ಸಲ ಇದೆ ಅವಳಿಗೆ ಅಂದ್ಕೊಂಡು ನಾನು ಕ್ಲಾಸಿಗೆ ಹೋದೆ. ಅದಾದ ಮೇಲೆ ಒಬ್ಬಳೇ ಸಿಕ್ಕೇ ಇಲ್ಲ, ಫ್ರೆಂಡ್ಸ್ ಜೊತೆನೇ ಇರುತ್ತಿದ್ದಳು. ಎಲ್ಲಾದರೂ ನಾನು ಕಾಣಿಸಿದರೆ ಹೋರೆಗಣ್ಣಿನಿಂದ ನೋಡುತ್ತಾ ಒಂದು ಸ್ಮೈಲ್ ಮಾಡಿ ಓಡಿ ಹೋಗಿ ಬಿಡುತ್ತಿದ್ದಳು. ಹೀಗೆ ನನ್ನ ಕಾಡಿಸುವುದೇ ಅವಳ ದಿನಚರಿ ಆಗಿಬಿಟ್ಟಿತ್ತು. ಆದರೆ ಒಂದು ದಿನ ಬಸ್ಸಿಗಾಗಿ ಕಾಯುತ್ತಾ ಒಬ್ಬಳೇ ನಿಂತಿದ್ಲು. ಅವಳ ಫ್ರೆಂಡ್ಸ್ ಎಲ್ಲ ಮುಂಚೆ ಹೋಗಿದ್ದರು ಅನಿಸುತ್ತೆ. ಇದೇ ಸರಿಯಾದ ಸಮಯ ಎಂದು ಧೈರ್ಯ ಮಾಡಿಕೊಂಡು ಅವಳ ಹತ್ತಿರ ಹೋದೆ. ನಾನು ಹತ್ತಿರ ಹೋಗ್ತಾ ಇದ್ದಂಗೆ ನಾಚಿಕೊಳ್ಳುತ್ತಾ ಅವಳ ಮುಖ ಕೆಂಪಾಗಿತ್ತು. ಹಾಯ್ ಪವನ್, ಏನು ಯೋಚನೆ ಮಾಡಿದೆ ಅಂತ ಅವಳೇ ಮಾತು ಸ್ಟಾರ್ಟ್ ಮಾಡಿದ್ಲು. ನಾನು, ನೋಡು ಪೂಜಾ, ನಿನ್ನ ದೃಷ್ಟಿಕೋನದಲ್ಲಿ ನೀನು ಗಮನಿಸಿದ್ದನ್ನು ನೀನು ಹೇಳಿದೆ. ಆದರೆ ಜೀವನದಲ್ಲಿ ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ. ಅದು ಅಲ್ಲದೆ ಎಜುಕೇಷನ್ ಕೂಡ ಕಂಪ್ಲೀಟ್ ಆಗಿಲ್ಲ. ನೋಡು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದರೆ ಇಬ್ಬರಿಗೂ ಒಂದೇ ವಯಸ್ಸು. ನಾನು ಓದು ಮುಗಿಸಿ ಕೆಲಸ ಸಿಕ್ಕಿ ನನ್ನ ಜವಾಬ್ದಾರಿಗಳ ಪೂರೈಸುವ ಹೊತ್ತಿಗೆ ನಿನಗೆ ಮದುವೆಯಾಗಿರುತ್ತದೆ. ಅದಕ್ಕೆ ಈ ಮಧ್ಯೆ ಯಾಕೆ ಪ್ರೀತಿ ಪ್ರೇಮ ಅಂತ ಮನಸ್ಸು ಹಾಳು ಮಾಡಿಕೊಳ್ಳುವುದು ಎಂದು ಕ್ಲಿಯರ್ ಆಗಿ ಹೇಳಿದೆ. ಜೊತೆಗೆ ನನ್ನ ತಂಗಿ ಜೊತೆ ಈ ರೀತಿಯಾಗಿ ತಮಾಷೆ ಮಾಡಬೇಡ, ಬೇರೆಯವರಿಗೆ ತಿಳಿದರೆ ನಮ್ಮ ಬಗ್ಗೆ ತಪ್ಪಾಗಿ ಆಡಿಕೊಳ್ಳುತ್ತಾರೆ ಎಂದು ಹೇಳಿದೆ. ಪಲ್ಲವಿಯ ಮುಖದಲ್ಲಿ ನಗು ಮಾಯವಾಗಿತ್ತು. ಜೊತೆಗೆ ನಾನು ಹೇಳಿದ್ದಕ್ಕೆ ಸುಮ್ಮನೆ ತಲೆ ಆಡಿಸಿದಳು ಅಷ್ಟೇ. ಅಷ್ಟೊತ್ತಿಗಾಗಲೇ ಬಸ್ ಬಂದಿತ್ತು. ಇಬ್ಬರೂ ಬಸ್ ಹತ್ತಿ ಹೊರಟೆವು.
ಮಾರನೆಯ ದಿನ ಎಂದಿನಂತೆ ಕಾಲೇಜಿಗೆ ಬಂದವಳು ನಾನಿದ್ದಲ್ಲಿಗೆ ಬಂದು, ಏನ ಪವನ್, ಲವ್ ಮಾಡ್ತೀನಿ ಅಂದರೆ ನನಗೆ ಜೀವನದ ಬಗ್ಗೆ ಪಾಠ ಮಾಡ್ತೀಯಾ? ನನಗೂ ಎಲ್ಲ ಗೊತ್ತಾಗುತ್ತೆ ಕಣೋ. ನಾನು ಮದುವೆ ಅಂತ ಆದರೆ ನಿನ್ನೆ ಆಗೋದು ಅಂತ ನಿನ್ನ ತಂಗಿನೇ ನನ್ನ ಅತ್ತಿಗೆ. ಅದೇನು ಮಾಡ್ಕೋತೀಯೋ ಮಾಡ್ಕೋ. ಪವನ್, ಐ ಲವ್ ಯು ಕಣೋ ಚಿನ್ನೋ ಅಂತ ನನ್ನ ಫ್ರೆಂಡ್ಸ್ ಎದುರಿಗೆ ಗಟ್ಟಿಯಾಗಿ ಕೂಗಿ ಹೇಳಿ ಓಡ್ತಾ ಇದ್ಲು. ನಾನು, ಅಯ್ಯೋ ನಿನ್ನ ಅಜ್ಜಿ, ನಿಂತ್ಕೊಳ್ಳೆ ಪಲ್ಲವಿ ಅಂತ ಅವಳ ಹಿಂದೆಯೇ ಓಡಿದೆ. ಪಲ್ಲವಿ ನನ್ನನ್ನು ರೇಗಿಸಿ ಕಾಲೇಜ್ ಕಾರಿಡಾರ್ನಲ್ಲಿ ಓಡ್ತಾ ಇದ್ಲು. ನಾನು ಕೋಪದಲ್ಲಿ ಅವಳ ಹಿಂದೇನೆ ನಿಮ್ಮ ಅಜ್ಜಿ ನಿಂತ್ಕೊಳ್ಳೆ ಪಲ್ಲವಿ ಅಂತ ಓಡಿದೆ. ಆದರೆ ಓಡುವ ಭರದಲ್ಲಿ ಸ್ಕಿಡ್ ಆಗಿ ಎಡವಿ ಬಿದ್ದು ಕಾರಿಡಾರ್ ಬದಿಯ ಒಂದು ಕಂಬ ಹಣೆಗೆ ಹೊಡೆಯಿತು. ಏಟು ಜೋರಾಗಿ ಬಿದ್ದಿದ್ದರಿಂದ ಹಣೆಯಿಂದ ರಕ್ತ ಒಂದೇ ಸಮನೆ ಸುರಿಯುತ್ತಿತ್ತು. ಇದನ್ನು ಗಮನಿಸಿದ ಪಲ್ಲವಿ ಓಡಿ ಬಂದು, ಸಾರಿ ಪವನ್, ಪ್ಲೀಸ್ ಕಣೋ, ಬೇಜಾರು ಮಾಡ್ಕೋಬೇಡ, ತುಂಬ ಹೀಟ್ ಆಯ್ತಾ ಚಿನ್ನೋ ಅಂತ ಹೇಳ್ತಾ ಅವಳ ವೀಲ್ನ ಒಂದು ತುದಿಯನ್ನು ಹರಿದು ನನ್ನ ಹಣೆಗೆ ಕಟ್ಟಿ ಅಲ್ಲೇ ಹತ್ತಿರದ ಆಸ್ಪತ್ರೆಗೆ ಆಟೋದಲ್ಲಿ ಕರೆದುಕೊಂಡು ಹೋದಳು. ಆ ಸಮಯದಲ್ಲಿ ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಡಾಕ್ಟರ್ ಗಾಯಕ್ಕೆ ಕ್ಲೀನಾಗಿ ಡ್ರೆಸ್ ಮಾಡಿ ಬ್ಯಾಂಡೇಜ್ ಹಾಕಿದರು. ಜೊತೆಗೆ 1 ವಾರ ರೆಸ್ಟ್ ಮಾಡಬೇಕು, ಡಸ್ಟಲ್ಲಿ ಎಲ್ಲೂ ಓಡಾಡಬಾರದು, 2 ಡೇಸ್ಗೆ ಒಂದ್ಸಲ ಬಂದು ಬ್ಯಾಂಡೇಜ್ ಚೇಂಜ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದ್ರು. ಅಷ್ಟೊತ್ತಿಗಾಗಲೇ ನನ್ನ ಫ್ರೆಂಡ್ಸ್ ಎಲ್ಲ ಆಸ್ಪತ್ರೆಗೆ ಬಂದಿದ್ದರು. ನಾನು ಎಲ್ಲರ ಹತ್ರ ಹೇಳಿದೆ, ಮನೆಯಲ್ಲಿ ಹೇಳಿಬಿಡಿ ದಯವಿಟ್ಟು, ಗೊತ್ತಾದರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೆ, ಜೊತೆಗೆ ಬೈತಾರೆ ಅಂತ. ಮನೆಗೆ ಫೋನ್ ಮಾಡಿ 1 ವೀಕ್ ಮನೆಗೆ ಬರಲ್ಲ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಫ್ರೆಂಡ್ ರೂಮಲ್ಲೇ ಇರ್ತೀನಿ, ಇಲ್ಲೇ ಇದ್ದು ಓದ್ಕೋತೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿದೆ. ಆಮೇಲೆ ಅಲ್ಲೇ ಇದ್ದ ನನ್ನ ಫ್ರೆಂಡ್ ರೂಮಿಗೆ ಹೋದೆ. ಪಲ್ಲವಿ ದಿನ ಕಾಲೇಜಿಗೆ ಅಂತ ಬರುವುದು. ನನ್ನ ಫ್ರೆಂಡ್ ರೂಮ್ ಹತ್ರ ಬಂದು, ಸಾರಿ ಕಣೋ ಪವನ್, ನನ್ನಿಂದಲೇ ಹಿಂಗಾಯಿತು ಅಂತ ಮಾತಾಡ್ಕೊಂಡು ಕೂತ್ಕೊಳ್ಳುತ್ತಿದ್ದಳು. ಕಾಲೇಜಿಗೆ ಹೋಗ್ತಾ ಇರಲಿಲ್ಲ. ನಿನಗಾಗಿ ತಿಂಡಿ ತಂದಿದ್ದೇನೆ, ತಿನ್ನು ಅನ್ನೋಳು. ಬೇಡ ಬೇಡ ಅಂದರೂ ಒತ್ತಾಯ ಮಾಡಿ ತಿನ್ನಿಸ್ತಾ ಇದ್ಲು. ಮೊದಲಿಗೆ ಸ್ವಲ್ಪ ಟಾರ್ಚರ್, ಯಾಕೆ ಈ ಹುಡುಗಿ ಹೀಗೆ ಮಾಡ್ತಾಳೆ ಅಂತ ಅನಿಸಿದರೂ ಬರುತ್ತಾ ಅಭ್ಯಾಸವಾಗಿ ಬಿಟ್ಟಿತು. 2 ದಿನಕ್ಕೊಮ್ಮೆ ಅವಳೇ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬ್ಯಾಂಡೇಜ್ ಚೇಂಜ್ ಮಾಡಿಸಿಕೊಂಡು ಬರುತ್ತಾ ಇದ್ಲು. ನನ್ನ ಕೋಪ ಎಲ್ಲ ಕಡಿಮೆ ಆಗಿತ್ತು. ಅವಳ ನೋಡಿದಾಗ ಮನಸ್ಸಲ್ಲಿ ಏನೋ ಹೇಳತಿರದ ಖುಷಿ. ಅವಳನ್ನು ಮತ್ತೆ ಮತ್ತೆ ನೋಡಬೇಕು, ಹೆಚ್ಚು ಕಾಲ ಅವಳೊಂದಿಗೆ ಕಾಲ ಕಳೆಯುವುದು ಹಿತವೆನಿಸುತ್ತಿತ್ತು. ಹರಳು ಹುರಿದಂತೆ ಅವಳ ಪಟಪಟ ಮಾತುಗಳು, ಅವಳ ಹುಸಿಗೋಪ, ನಗು, ತುಂಟತನ ನನ್ನ ನಿದ್ದೆಗೆಡಿಸಿತ್ತು. ನಾನು ಕಾಲೇಜ್ ಕಾರಿಡಾರ್ನಲ್ಲೇ ಕಾಲು ಜಾರಿ ಬಿದ್ದಿದ್ದ ಅಥವಾ ಅವಳಿಗೆ ನನ್ನ ಮನಸ್ಸು ಜಾರಿ ಬಿದ್ದಿದ್ದ ಎನ್ನುವ ಅನುಮಾನ ಶುರುವಾಯಿತು. ನನ್ನಲ್ಲೂ ಎಲ್ಲೋ ಪ್ರೀತಿಯ ಕುಡಿ ಚಿಗುರೊಡೆದಿತ್ತು. ನನಗೆ ಪಲ್ಲವಿ ಥರ ಎಲ್ಲ ವಿಷಯಗಳನ್ನು ಬೋಲ್ಡಾಗಿ ಹೇಳೋಕ್ಕೆ ಬರಲ್ಲ. ಜೊತೆಗೆ ಕೆಲವೊಂದನ್ನು ಮನಸ್ಸಲ್ಲೇ ಇಟ್ಟುಕೊಳ್ಳುತ್ತೇನೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಆವತ್ತು ಕೊನೆ ದಿನ ಡಾಕ್ಟರ್ ಹತ್ರ ಪಲ್ಲವಿ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ತೆಗೆಸಿದ್ದು. ಡಾಕ್ಟ್ರು ಇವಾಗ ಪರವಾಗಿಲ್ಲ, ಗಾಯ ಎಲ್ಲ ಮಾಗಿದೆ, ಇನ್ನೇನು ಬ್ಯಾಂಡೇಜ್ ಬೇಕಾಗಿಲ್ಲ ಅಂತ ಹೇಳಿ ಆಯಿಂಟ್ಮೆಂಟ್ ಕೊಟ್ಟರು. ಇನ್ಮೇಲೆ ಕಾಲೇಜ್ಗೆ ಹೋಗ್ಬೋದು ಅಂತ ಹೇಳಿದರು. ಇಬ್ಬರು ಮಾತಾಡ್ತಾ ನಡ್ಕೊಂಡು ರೂಮ್ ಕಡೆ ಹೊರಟ್ವಿ. ಒಂದು ಕಡೆ ನನಗೆ ಇನ್ಮೇಲೆ ಕಾಲೇಜ್ಗೆ ಹೋಗ್ಬೋದು ಅಂತ ಖುಷಿ, ಇನ್ನೊಂದು ಕಡೆ ಪಲ್ಲವಿನ ತುಂಬ ಮಿಸ್ ಮಾಡ್ಕೊಳ್ತೇನೆ ಅಂತ ಬೇಜಾರ. ಹೇಗಾದರೂ ಮಾಡಿ ಪಲ್ಲವಿಗೆ ನೀನು ಇಷ್ಟ ಕಣೆ ಅಂತ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಯಾಕೋ ಒಂಥರ ಸಂಕೋಚ, ಹೇಳೋಕ್ಕೆ ಸಣ್ಣ ಭಯ. ನನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಕಣೆ ಪಲ್ಲವಿ ಅಂತ ಹೇಳಿದೆ. ಅದಕ್ಕೆ ಪಲ್ಲವಿ ಇಟ್ಕೊಂಡು, ಹೇ ಡಾರ್ಲಿಂಗ್, ಬರೀ ಥ್ಯಾಂಕ್ಸ್ ಅಷ್ಟೇನಾ ಅಂದ್ಲು. ನಾನು ಇನ್ನೇನೇ ಬೇಕು ಅಂತ ಕೇಳಿದೆ. ಅದಕ್ಕೆ ಅವಳು, ನಾನು ಕೇಳೋದು ನೀನು ಇಲ್ಲ ಅನ್ನೋದು ಏನು ಹೊಸ್ತಾ ಅಂದ್ಲು. ಅವಳಾಗೆ ಕೇಳಲಿ ಅಂತ ನಾನಿಲ್ಲ ಅನ್ನಲ್ಲ, ಕೇಳು ಅಂತ ಹೇಳಿದೆ. ಅದೇ ಹೇಳಿದ್ನಲ್ಲೋ ಪವನ್, ಅದು ಅಂದ್ಲು. ನಾನು ಏನೂ ಗೊತ್ತಿಲ್ಲದೆ ಇರುವವನ ಥರ ಅದು ಅಂದರೆ ಏನೇ, ಬಾಯಿ ಬಿಟ್ಟು ಸ್ವಲ್ಪ ಹೇಳು ಅಂತ ಕೇಳಿದೆ. ಹೇ ಹೋಗೋ, ಎಲ್ಲ ಗೊತ್ತಿದ್ದು ನಾಟಕ ಮಾಡಬೇಡ, ಎಲ್ಲ ನನ್ನ ಬಾಯಲ್ಲೇ ಕೇಳಬೇಕು ಅನ್ಕೋತೀಯ. ಇರಲಿ, ಅದೇ ಕಣೋ ನಮ್ಮ ಲವ್ ವಿಷಯ ಅಂದ್ಲು. ನಾನು ಹಬ್ಬ ಅಂಥೋ ದಾರಿಗೆ ಬಂದ್ಲು ಅಂತ ಅಂದ್ಕೊಂಡು, ಅದು ಏನು ಗೊತ್ತಾ, ನನಗೂ ನೀನಂದರೆ ಇಷ್ಟನೇ ಕಣೆ ಅಂದೆ. ಅದಕ್ಕೆ, ಹೇ ಏನೋ ಪವನ್, ಓ ಮೈ ಗಾಡ್, ನಿಜ ಹೇಳ್ತಾ ಇದೀಯಾ? ದೊಡ್ಡದಾಗಿ ಜೀವನದ ಬಗ್ಗೆ ಕತೆ ಹೇಳಿ ಎಷ್ಟು ಕಾಣಿಸಿದ್ದೀಯಾ ಹುಡುಗ ನೀನು
ಅಂತೂ ಒಪ್ಕೊಂಡಲ್ಲೋ. ಒಂದು ಸಲ ನಿನ್ನ ಬಾಯಲ್ಲಿ ಐ ಲವ್ ಯು ಪಲ್ಲವಿ ಅಂತ ಹೇಳು ಚಿನ್ನೋ ಅಂತ ಅಂದ್ಲೋ. ನನಗೆ ಅವಳ ಥರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಮಾಮೂಲಾಗಿ ಐ ಲವ್ ಯು ಕಣೆ ಪಲ್ಲವಿ ಅಂತ ಹೇಳಿದೆ. ಅವತ್ತು ನಾನು ಅವಳ ಮುಖದಲ್ಲಿ ಕಂಡ ಖುಷಿ ಬದುಕೆಲ್ಲ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೆ. ತುಂಬ ಖುಷಿಯಿಂದ ಅವಳು ಐ ಲವ್ ಯು ಟು ಪವನ್ ಅಂತ ನನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಹಣೆ ಮೇಲೆ ಒಂದು ಪಪ್ಪಿ ಕೊಟ್ಟಳು. ನಾನು ಏನೇ ಇದು ಅಂತ ಕೇಳಿದ್ರೆ ಇರ್ಲಿ ಬಿಡೋ ಅಂತ ಹೇಳಿ ನಗ್ತಾ ಸುಮ್ಮನಾದಳು. ಅವತ್ತಿಂದ ಅವಳಿಗಾಗಿ ನಾನು ಕಾಯೋದು, ನನಗಾಗಿ ಅವಳು ಕಾಯೋದು ಮಾಮೂಲಿ ಆಗೋಯ್ತು. ಹೀಗಿದ್ದಾಗ ಒಂದ್ಸಲ ಅವಳು ಅವಳ ಫ್ರೆಂಡ್ಸ್ ಮತ್ತು ನಾನು ನನ್ನ ಫ್ರೆಂಡ್ಸ್ ಸೇರಿ ಒಂದು ಟ್ರಕ್ಕಿಂಗ್ ಹೋಗಿದ್ವಿ. ಟ್ರಕ್ಕಿಂಗೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಒಳ್ಳೆ ಫೋಟೋ ತೆಗೆದುಕೊಂಡ್ರಿ. ನಾನು ಪಲ್ಲವಿ ಲವ್ ಮಾಡ್ತಾ ಇರೋ ವಿಷಯ ಇಬ್ಬರ ಮನೆಯಲ್ಲೂ ಗೊತ್ತಿರಲಿಲ್ಲ. ಯಾವಾಗ ಪಲ್ಲವಿ ನಾನು ಅವಳು ಒಟ್ಟಿಗೆ ಇರೋ ಫೋಟೋನ ವಾಟ್ಸಪ್ DPಗೆ ಹಾಕಿದ್ಲೋ ಆವಾಗಲೇ ಗೊತ್ತಾಗಿದ್ದು. ಅವಳ ಅಣ್ಣಾಗೆ ಡೌಟ್ ಬಂದು ಪಲ್ಲವಿನ ಕೇಳಿದ್ದಾನೆ. ಅದಕ್ಕೆ ಅವಳು ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿದ್ದಾಳೆ. ಜೊತೆಗೆ ಕಾಲೇಜಿಗೆ ಬಂದು ಫ್ರೆಂಡ್ಸ್ನೆಲ್ಲ ವಿಚಾರಣೆ ಮಾಡಿದ್ದಾನೆ. ಆಮೇಲೆ ಈ ವಿಷಯ ಗೊತ್ತಾಗಿ ಮಾತಾಡೋಕೆ ನನ್ನ ಹತ್ರ ಬಂದ. ಪಲ್ಲವಿ ಅಣ್ಣ ಸೀದಾ ನನ್ನ ಹತ್ರ ಬಂದು, ನೋಡು ಪವನ್, ನನಗೆ ವಿಷಯ ಗೊತ್ತಿದೆ. ನೀನು ನನ್ನ ತಂಗಿ ಜೊತೆ ಇನ್ನೊಂದ್ಸಲ ಕಾಣಿಸಿಕೊಂಡ್ರೆ ಸರಿ ಇರಲ್ಲ. ಆಗಲೇ ಅವಳಿಗೆ ಹುಡುಗನ ನೋಡ್ತಾ ಇದ್ದೀವಿ. ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ಅಂತ ಹೇಳಿ ಆವಾಜ್ ಹಾಕಿದ. ಅದಕ್ಕೆ ನಾನು ಸುಮ್ಮನೆ ಕಾಲೇಜ್ನಲ್ಲಿ ಗಲಾಟೆ ಬೇಡ ಅಂತ ಹೇಳಿ, ನೋಡ್ಗುರು, ನಾವು ಆ ಥರ ಏನೂ ಇಲ್ಲ, ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿ ಸಮಾಧಾನ ಮಾಡಿಸಿ ಅವನನ್ನು ಮನೆಗೆ ಕಳಿಸಿದೆ. ಅದಾದಮೇಲೆ ಪಲ್ಲವಿ ಹತ್ರ ಹೇಳಿದೆ, ನೋಡು ಪಲ್ಲವಿ, ನೀನು ಮಾಡಿರುವ ಒಂದು ಮಿಸ್ಟೇಕ್ನಿಂದ ನೋಡು ಎಷ್ಟೆಲ್ಲ ಆಯಿತು. ಅದಕ್ಕೆ ಅವಳು, ಪವನ್, ನೀನು ನನ್ನ ಲವ್ ಮಾಡ್ತೀಯ ಅಲ್ವಾ, ಮತ್ತ್ಯಾಕೆ ಇಷ್ಟೊಂದು ಹೆದರುತ್ತೀಯ ಅಂತ ಕೇಳಿದಳು. ಅದಕ್ಕೆ ನಾನು, ಲವ್ ಮಾಡ್ತೀನಿ, ಹೌದು, ಹಾಗಂತ ಊರಲ್ಲೆಲ್ಲ ಹೇಳ್ಕೊಂಡು ಬರೋಕ್ಕಾಗಲ್ಲ. ನಮ್ಮದು ಇನ್ನೂ ಓದೋ ವಯಸ್ಸು, ಈಗಲೇ ದೊಡ್ಡ ಪ್ರಾಬ್ಲಮ್ ಮಾಡಿಕೊಳ್ಳುವುದು ಬೇಡ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳಿದೆ. ಅವತ್ತು ಸ್ವಲ್ಪ ಕೋಪ ಮಾಡಿಕೊಂಡು ಮನೆಗೆ ಹೊರಟು ಹೋದ್ಲು. ಆಮೇಲೆ ಒಂದು ವಾರ ಕಾಲೇಜ್ಗೆ ಬರಲಿಲ್ಲ. ಅದಕ್ಕೆ ಏನು ಎತ್ತ ಅಂತ ವಿಚಾರಿಸಿದರೆ ಗೊತ್ತಾಯಿತು, ಅವಳ ಮನೆಯಲ್ಲಿ ವಿಷಯ ಗೊತ್ತಾಗಿದೆ, ಇನ್ಮೇಲೆ ಕಾಲೇಜಿಗೆ ಕಳಿಸಲ್ಲ ಅಂತ ಹೇಳಿದ್ದಾರೆ ಅಂತ ಅವಳ ಫ್ರೆಂಡ್ಸ್ ಹೇಳಿದರು. ನಾನು ಕೂಡಲೇ ಸೀದಾ ಅವಳ ಮನೆ ಹತ್ರ ಹೋದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಪಲ್ಲವಿ ಮನೆ ಹೊರಗಡೆ ಒಬ್ಬಳೇ ಕೂತ್ಕೊಂಡಿದ್ಲು. ನಾನು ಬಂದಿದ್ದು ನೋಡಿ, ಪವನ್, ಇಲ್ಲಿಗೆ ಯಾಕೆ ಬಂದೆ? ಸುಮ್ಮನೆ ಮನೆ ಹತ್ರ ಗಲಾಟೆ ಮಾಡಬೇಡ ಪ್ಲೀಸ್, ದಯವಿಟ್ಟು, ನಾಳೆ ನಾನೇ ಸಿಗ್ತೀನಿ ಕಾಲೇಜ್ ಹತ್ರ ಅಂತ ಹೇಳಿ ನನ್ನನ್ನು ಅಲ್ಲಿಂದ ಕಳಿಸಿದ್ಲು. ಮರುದಿನ ಕಾಲೇಜ್ ಕ್ಯಾಂಟೀನ್ ಹತ್ತಿರ ಅವಳಿಗಾಗಿ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಅವಳೇ ಬಂದ್ಲು. ನೋಡು ಪವನ್, ನನಗೆ ಈಗ ಜಾಸ್ತಿ ಟೈಮ್ ಇಲ್ಲ. ನಮ್ಮನೆಯಲ್ಲಿ ಹುಡುಗನ್ನ ನೋಡಿದ್ದಾರೆ. ನಮಗೆ ಈಗ ಪ್ರೀತಿ ಉಳಿಸಿಕೊಳ್ಳೋಕೆ ಬೇರೆ ದಾರಿ ಇಲ್ಲ. ಓಡಿ ಹೋಗಿ ಮದುವೆಯಾಗಬೇಕು, ಇಲ್ಲ ಅಂದರೆ ತ್ಯಾಗ ಮಾಡಬೇಕು ಎಂದಳು. ಅದಕ್ಕೆ ನಾನು, ಒಂದೇ ಸಲ ಈ ವಯಸ್ಸಲ್ಲಿ ಮದುವೆ ಅಂದರೆ ಹೇಗೆ ಪಲ್ಲವಿ? ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ. ಈ ವಯಸ್ಸಲ್ಲಿ ಮದುವೆ ಆಗಿ ಏನು ಮಾಡುವುದು? ನಿನ್ನ ಮೇಲೆ ನನಗೆ ಪ್ರೀತಿ ಇದೆ, ಅಷ್ಟೇ ನನ್ನ ಕುಟುಂಬದ ಜವಾಬ್ದಾರಿಗಳು ಕೂಡ ನನಗೆ ಇದೆ. ಅದನ್ನೆಲ್ಲ ಬಿಟ್ಟು ಈಗಲೇ ಮದುವೆ ಎಂದರೆ ಹೇಗೆ? ಬೇಕಾದರೆ ನಾನು ಬಂದು ನಿಮ್ಮ ಮನೆಯಲ್ಲಿ ಮಾತನಾಡುತ್ತೇನೆ ಎಂದೆ. ಅದಕ್ಕೆ ಪಲ್ಲವಿ, ಅಯ್ಯೋ, ನೀನು ಮನೆಗೆ ಬರುವುದು ಬೇಡ, ಇನ್ನೂ ದೊಡ್ಡ ಗಲಾಟೆಯಾಗುತ್ತದೆ. ನಾನೇ ಹೇಗಾದರೂ ಅವರನ್ನು ಸಂಭಾಳಿಸುತ್ತೇನೆ, ನಾನೇ ಮಾತಾಡಿ ಒಪ್ಪಿಸುತ್ತೇನೆ, ನಿನಗಾಗಿ ಕೊನೆಯವರೆಗೂ ಕಾಯುತ್ತೇನೆ ಪವನ್. ಆದರೆ ನೀನು ಏನಾದರೂ ನಿರ್ಧಾರ ಮಾಡೋ ಎಂದು ಹೇಳಿ ಹೊರಟು ಹೋದಳು. ಆ ಸಮಯದಲ್ಲಿ ಅಸಹಾಯಕನಾಗಿದ್ದೆ. ಒಂದು ಕಡೆ ಮನೆ, ಕುಟುಂಬ, ಬದುಕಿನ ಜವಾಬ್ದಾರಿಗಳು, ಇನ್ನೊಂದು ಕಡೆ ಪ್ರೀತಿ ಉಳಿಸಿಕೊಳ್ಳಲು ಪರದಾಟ. ಏನು ಮಾಡುವುದೆಂದೇ ತೋಚಲಿಲ್ಲ. ಪಲ್ಲವಿ ಮನೆಯಲ್ಲಿ ಮದುವೆಯ ಸಿದ್ಧತೆಗಳೆಲ್ಲ ನಡೆಯುತ್ತಿದ್ದವು. ನಾನು ಸ್ವಲ್ಪ ಕುಳಿತುಕೊಂಡು ಯೋಚನೆ ಮಾಡಿದೆ. ಓದುವ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಎಂದು ಸುತ್ತುವ ಪ್ರತಿ ಹುಡುಗ ಹುಡುಗಿಯರ ಕಥೆಯೂ ಇದೆ. ಅಲ್ಲಿಗೆ ಇನ್ನೊಂದು ವಾರ ಕಳೆಯಿತು. ಏನೋ ಬದುಕಲ್ಲಿ ಆಗಿದ್ದು ಆಗಿ ಹೋಯಿತು. ಈ ವಿಚಾರವಾಗಿ ಪಲ್ಲವಿಗೆ ಸ್ವಲ್ಪ ತಿಳಿ ಹೇಳಬೇಕು ಎಂದು ಅವಳ ಸ್ನೇಹಿತೆಯರಿಗೆ ಹೇಳಿ ಅವಳನ್ನು ಕರೆಸಿ ಮಾತನಾಡಿದೆ. ನೋಡು ಪಲ್ಲವಿ, ಈಗ ನಾವು ಪ್ರೀತಿ ಪ್ರೇಮ ಅಂತ ಓಡಿ ಹೋಗಿ ಮದುವೆಯಾದರೆ ಎರಡೂ ಕುಟುಂಬಗಳಿಗೂ ನಿಷ್ಠೂರ. ಜೊತೆಗೆ ಮುಂದೆ ಬದುಕಲು ಇಬ್ಬರಿಗೂ ಯಾವುದೇ ನೆಲೆ ಇಲ್ಲ. ಇಷ್ಟು ವರ್ಷ ಸಾಕಿ ಸಲಹಿದ ತಂದೆ ತಾಯಿಗೆ ಮೋಸ ಮಾಡಿದಂತಾಗುತ್ತದೆ. ಅವರು ಎಷ್ಟು ಕನಸುಗಳನ್ನು ಕಂಡು
ನಮ್ಮ ಮಕ್ಕಳು ಹೀಗಿರಬೇಕು ಎಂದು ಬೆಳೆಸಿರುತ್ತಾರೆ. ಆಮೇಲೆ ಅವರಿಗೆ ಬದುಕಿನುದ್ದಕ್ಕೂ ತಲೆ ಎತ್ತಿ ಓಡಾಡುವುದು ಕಷ್ಟ ಆಗಿಬಿಡುತ್ತದೆ. ನಮ್ಮಿಂದ ಅವರಿಗೆ ತೊಂದರೆ ಆಗುವುದು ಬೇಡ. ಅವರ ಕಷ್ಟದಲ್ಲೂ ನಮಗೆಲ್ಲ ಒಳ್ಳೆಯ ಬದುಕು ಕೊಟ್ಟಿದ್ದಾರೆ. ಅವರು ತಲೆ ತಗ್ಗಿಸುವಂತಹ ಕೆಲಸ ನಾವು ಮಾಡುವುದು ಬೇಡ. ನಮ್ಮಿಬ್ಬರ ಮಧ್ಯೆ ಒಂದು ಪ್ರೀತಿಯಾಗಿ ಹೋಗಿದೆ. ಅದರ ನೆನಪುಗಳು ಸದಾ ಸುಂದರ ಅಮರವಾಗಿ ಇರುತ್ತದೆ. ನಾನಿನ್ನು ಬದುಕಿನುದ್ದಕ್ಕೂ ನಿನಗೆ ಒಳ್ಳೆಯ ಸ್ನೇಹಿತನಾಗಿ ಇರುತ್ತೇನೆ. ಸುಮ್ಮನೆ ನಿಮ್ಮ ಮನೆಯಲ್ಲಿ ನೋಡಿದ ಹುಡುಗನನ್ನೇ ಮದುವೆಯಾಗು ಎಂದು ಹೇಳಿದೆ. ಅವಳು ಸಹ ಸ್ವಲ್ಪ ಯೋಚಿಸಿ ಎಲ್ಲೋ ನಾನು ಹೇಳಿದ್ದು ಸರಿ ಎಂದು ತೋಚಿರಬೇಕು. ಸರಿ ಎಂದು ಮರು ಮಾತಾಡದೆ ಹೊರಟು ಹೋದಳು. ಮಾರನೆಯ ದಿನ ಮದುವೆಯ ಪತ್ರಿಕೆಯನ್ನು ತಂದು ನನ್ನ ಕೈಯಲ್ಲಿಟ್ಟು, ಪವನ್, ನೀನು ಮದುವೆಗೆ ಬರಲೇಬೇಕು, ನನ್ನ ಆತ್ಮೀಯ ಸ್ನೇಹಿತನಾಗಿ ಎಂದು ಕೊನೆಯ ಬಾರಿ ನನ್ನನ್ನು ಅಪ್ಪಿ ಹಣೆಗೆ ಒಂದು ಪ್ರೀತಿಯ ಮುತ್ತನ್ನಿಟ್ಟು ತಿರುಗಿ ನೋಡುತ್ತಾ ಭಾರವಾದ ಹೃದಯದಿಂದ ಹೊರಟೇ ಹೋದಳು. ಒಬ್ಬ ಆತ್ಮೀಯ ಸ್ನೇಹಿತ ಒಳ್ಳೆಯ ಪ್ರಿಯಕರನಾಗಬಹುದು. ಆದರೆ ಒಳ್ಳೆಯ ಪ್ರಿಯಕರ ಆತ್ಮೀಯ ಸ್ನೇಹಿತನಾಗಿ ಬದಲಾಗುವುದು ನೋವು. ಯಾರಿಗೂ ಬೇಡ. ನನ್ನಲ್ಲಿ ಅವಳ ನೆನಪುಗಳೇ ಕಾಡುತ್ತಿದ್ದವು. ಮದುವೆಗೆ ಹೋಗಲೋ ಬೇಡವೋ ಎನ್ನುವ ದ್ವಂದ್ವ ಮನದಲ್ಲಿ ನಾನಿದ್ದೆ. ಆ ದಿನ ಪಲ್ಲವಿ ಮದುವೆ. ನನ್ನ ಮನಸ್ಸಲ್ಲಿ ಒಂಥರ ಸಂಕಟ. ರಾತ್ರಿಯೆಲ್ಲ ನಿದ್ದೆಯೇ ಬಂದಿರಲಿಲ್ಲ. ಅದೇ ಯೋಚನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಶೇವ್ ಮಾಡಿಕೊಂಡು ಅಪ್ಪನ ವೈಟ್ ಪಂಚೆ ನೀಟಾಗಿ ಐರನ್ ಮಾಡಿ ಒಂದು ವೈಟ್ ಶರ್ಟನ್ನು ಹಾಕ್ಕೊಂಡು ರೆಡಿಯಾದೆ. ಅಲ್ಲಿ ನನ್ನ ತಂಗಿ ಅಂದ್ಕೊಂಡ್ಲು, ಇವನು ಏನೋ ಕಿತಾಪತಿ ಮಾಡ್ತಾನೆ, ಮದುವೆಗೆ ಹೋದ್ರಿ ಅಂತ. ಅಮ್ಮನ ಹತ್ರ ಎಲ್ಲ ಹೇಳಿದ್ಲು. ಅಮ್ಮ ಬಂದು, ಏನೋ ಇದು ಹೊಸ ವೇಷ, ಇವಳು ಹೇಳ್ತಿರೋದೆಲ್ಲ ನಿಜಾನಾ ಅಂತ ಕೇಳಿದ್ರು. ನಾನು ಅಮ್ಮನ ಹತ್ರ ಯಾವತ್ತೂ ಸುಳ್ಳು ಹೇಳಿದವನೇ ಅಲ್ಲ. ಅದಕ್ಕೆ ಹೌದು ಅಮ್ಮ ಅಂತ ಹೇಳಿದೆ. ಅಮ್ಮ, ನೋಡು ಮಗ, ಅಲ್ಲಿ ಹೋಗಿ ನೀನು ಗಲಾಟೆ ಮಾಡಿ ಮರ್ಯಾದೆ ತೆಗೆಯೋದು ಬೇಡ. ಆ ಹುಡುಗಿಗೆ ಮದುವೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀನು ಅಲ್ಲಿ ಹೋಗಿ ಮದುವೆ ನಿಲ್ಲಿಸಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಜೀವನ ಪೂರ್ತಿ ಆ ಕೊರಗು, ಕೆಟ್ಟ ಹೆಸರು. ಇಷ್ಟೇ ಅಲ್ಲ ಜೀವನ. ನಿಂಗಿನ್ನೂ ಅರಿಯದ ವಯಸ್ಸು. ಪ್ರೀತಿ ಪ್ರೇಮ ಅಂತ ಎಲ್ಲ ಚೆನ್ನಾಗೇ ಅನಿಸುತ್ತೆ. ಅದೇ ಮುಂದಿನ ಜೀವನ ಏನು ಅಂತ ಯೋಚನೆ ಮಾಡಿದೀಯಾ? ಒಂದ್ಸಲ ನಿನ್ನ ತಂಗಿನೇ ಆಗಿ ಹೀಗಾಗಿದ್ರೆ ಮದುವೆ ನಿಲ್ಲಿಸ್ತಾ ಇದ್ಯಾ? ಅವರ ಅಪ್ಪ ಅಮ್ಮ ಪರಿಸ್ಥಿತಿ ಏನು? ಅಷ್ಟು ಜನರ ಮುಂದೆ ಅಂತ ಯೋಚನೆ ಮಾಡಿದ್ಯಾ ಅಂತ ಹೇಳಿದರು. ಸ್ವಲ್ಪ ಯೋಚಿಸಿದಾಗ ಅಮ್ಮ ಹೇಳಿದ್ದು ನಿಜ ಅನಿಸಿತು. ಸರಿ ಅಮ್ಮ, ಆ ರೀತಿ ಏನೂ ಮಾಡಲ್ಲ. ಹೋಗಿ ವಿಶ್ ಮಾಡಿ ಊಟನಾದರೂ ಮಾಡ್ಕೊಂಡು ಬರ್ತೀನಿ ಕೊನೆ ಸಲ ಅಂದೆ. ಅದಕ್ಕೆ ಅಮ್ಮ, ಈ ಟೈಮ್ನಲ್ಲಿ ನಿನ್ನ ನಂಬೋದು ಕಷ್ಟ ಅಂದ್ಕೊಂಡು ಏನು ಬೇಕಾಗಿಲ್ಲ. ನೀನು ಇವಾಗ ಹೋದರೆ ನನ್ನ ಮೇಲೆ ಆಣೆ ಅಂತ ಹೇಳಿ ಸುಮ್ಮನೆ ಅಲ್ಲಿ ವೆಜ್ ಕಾಣೋ ಊಟ ನಿಂಗೆ ವೆಜ್ ಅಂದ್ರೇ ಸೇರಲ್ಲ, ಮನೇಲಿ ನಾನ್ ವೆಜ್ ಮಾಡ್ತೀನಿ ಅಂತ ತಮಾಷೆ ಮಾಡಿ ಆವತ್ತು ನಮ್ಮ ಮನೆಯಲ್ಲಿ ನನ್ನ ಪ್ರೀತಿ ಮತ್ತು ಒಂದು ನಾಟಿ ಕೋಳಿ ಎರಡೂ ಬಲಿಯಾಯಿತು. ನನ್ನ ಮನಸ್ಸಲ್ಲಿ ಅಯ್ಯೋ, ಇಷ್ಟೊತ್ತಿಗೆ ತಾಳಿ ಕಟ್ಟಿಯಾಗಿರುತ್ತೆ, ಪಲ್ಲವಿ ಇನ್ನೊಬ್ಬನ ಹೆಂಡತಿ ಆಗೋದ್ಲು, ನನ್ನ ಎಷ್ಟು ನೆನಪು ಮಾಡಿಕೊಂಡಳೋ ಅಂತ ಅನಿಸಿತು. ಮಧ್ಯಾಹ್ನ ಮನೆಯಲ್ಲೇ ಕೋಳಿ ಸಾರು ಊಟ ಮಾಡಿಕೊಂಡು ಕೂತ್ಕೊಂಡೆ. ಆದರೂ ಯಾಕೋ ಮನಸ್ಸು ಕೇಳಲಿಲ್ಲ. ಕೊನೆ ಸಲ ನೋಡಬೇಕು ಅನಿಸಿತ್ತು. ಕೋಳಿ ಸಾರು ಬೇರೆ ಊಟ ಮಾಡಿದ್ದೆ. ಹಾಗೆ ಜಗಳಿ ಮೇಲೆ ಕೂತ್ಕೊಂಡು ಒಂದು ಕವಳ ಹಾಕ್ತಾ ಇದ್ದೆ. ಅಷ್ಟೊತ್ತಿಗೆ ಮದುವೆಗೆ ಹೋಗಿದ್ದ ನನ್ನ ಫ್ರೆಂಡ್ಸ್ ಬಂದರು. ಯಾಕೋ ಮಗ ಮದುವೆಗೆ ಬಂದಿಲ್ಲ ಅಂತೆಲ್ಲ ವಿಚಾರಿಸಿದ್ರು. ನಾನು ಹೇಳಿದೆ ಹೀಗೆ ಅಂತ. ಹೋ, ಹಾಗಾದರೆ ಬರೆದಿದ್ದೇ ಒಳ್ಳೇದಾಯ್ತು ಬಿಡು ಅಂತ ತಮಾಷೆ ಮಾಡಿದ್ರು. ಜೊತೆಗೆ ನೀನು ಮದುವೆಗೆ ಬಂದಿಲ್ಲ ಅಂತ ಪಲ್ಲವಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಕಣೋ. ಫ್ರೆಂಡ್ಸ್ನೆಲ್ಲ ವಿಚಾರಿಸಿದ್ಲು. ಕೊನೆಗೆ ಸಂಜೆನಾದರೂ ಗಂಡಿನ ಮನೆಗೆ ಬರೋಕ್ಕೆ ಕೇಳು ಅಂತ ಹೇಳಿ ಕಳಿಸಿದ್ದಾಳೆ ಕಣೋ. ಹೋಗಿ ಮಾತಾಡು ಅಂದರು. ನಾನು ಸರಿ ಅಂದ್ಕೊಂಡು ಅಮ್ಮ ಇವಾಗಲಾದರೂ ಹೋಗ್ತೀನಿ ಅಂದೆ. ಅದಕ್ಕೆ ಸರಿ ಮಾರಾಯ, ಹುಷಾರು, ಅಲ್ಲಿ ಏನೂ ಕಿತಾಪತಿ ಮಾಡಬೇಡ, ನೆಂಟರು ಎಲ್ಲ ಇರ್ತಾರೆ ಅಂತ ಹೇಳಿದ್ರು. ಸಂಜೆ ನಾನು ನನ್ನ ಫ್ರೆಂಡ್ ಬೈಕ್ ತಗೊಂಡು ಹುಡುಗನ ಮನೆಗೆ ಹೋದ್ವಿ. ಏನು ಫುಲ್ ಜನ. ಗೊತ್ತಾಯ್ತೋ ನೈಟ್ ನಾನ್ ವೆಜ್ ಊಟ ಅಂತ. ಯಾಕಂದರೆ ನಮ್ಮ ಕಡೆ ವೆಜ್ ಊಟಕ್ಕೆ ಜನ ಕಡಿಮೆ ಬರೋದು. ಇಷ್ಟೊಂದು ರಶಲ್ಲಿ ಪಲ್ವಿನ ಮಾತಾಡಿಸೋ ಬದಲು ಫಸ್ಟ್ ಊಟ ಮಾಡಿ ಆಮೇಲೆ ಜನ ಕಡಿಮೆ ಆದಮೇಲೆ ಮಾತಾಡೋಣ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಊಟಕ್ಕೆ ಕೂತ್ಕೊಂಡ್ರಿ. ಊಟ ಎಲ್ಲ ಬಡಿಸುತ್ತಿದ್ದರು. ಊಟ ಮಾಡ್ತಾ ಇದ್ವಿ. ಪಲ್ಲವಿ ಮತ್ತು ಅವರ ಗಂಡ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತ ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ತಾ ಬಂದರು.
ನನಗೆ ಒಂದ್ಸಲ ಫ್ಲ್ಯಾಶ್ ಬ್ಯಾಕ್ ನೆನಪಾಯಿತು. ಪಲ್ಲವಿ ಒಂದ್ಸಲ ನನ್ನ ಹತ್ರ ಕೇಳಿದ್ಲು, ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನಾದರೂ ಮದುವೆ ಆದರೆ ಏನು ಮಾಡ್ತೀಯಾ ಅಂತ. ಅದಕ್ಕೆ ನಾನು, ಕೋಪದಲ್ಲಿ ತಾಳಿ ಕಟ್ಟೋದು ನೋಡೋಕ್ಕಾಗಲ್ಲ, ಅದಕ್ಕೆ ಬರಲ್ಲ. ನೈಟ್ ಊಟಕ್ಕೆ ಒಳ್ಳೆ ನಾನ್ ವೆಜ್ ಮಾಡಲಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ತಮಾಷೆ ಮಾಡಿದ್ದೆ. ನನಗೆ ಒಂಥರ ಆಯಿತು, ಅವಳು ಎಲ್ಲಿ ಈ ವಿಷಯ ನೆನಪಿಸ್ಕೊಂಡು ಕೇಳ್ತಾಳೋ ಅಂತ. ಆದರೆ ಅವಳು, ಯಾಕೋ ಪವನ್ ಮಧ್ಯಾಹ್ನ ಬಂದಿಲ್ಲ ಅಂತ ಒಳ್ಳೆ ಫ್ರೆಂಡ್ ಥರ ಮಾತಾಡಿದ್ಲು. ಅವರ ಗಂಡಂಗೆ ಪರಿಚಯ ಮಾಡಿಕೊಟ್ಲು, ನನ್ನ ಬೆಸ್ಟ್ ಫ್ರೆಂಡ್ ಪವನ್ ಅಂತ. ಎದೆ ಡವಡವ ಅಂತ ಜೋರಾಗಿ ಹೊಡ್ಕೋತಾ ಇತ್ತು. ಸರಿ ಪವನ್, ಸಿಗ್ತೀನಿ, ಇನ್ನೂ ತುಂಬ ಜನ ಫ್ರೆಂಡ್ಸ್ ರಿಲೇಟಿವ್ ಇದ್ದಾರೆ, ಮಾತಾಡಬೇಕು ಅಂತ ಮುಂದೆ ಹೋಗಿ ತಿರುಗಿ ಒಂದ್ಸಲ ನೋಡಿದ್ಲು. ನನ್ನ ಕಣ್ಣಲ್ಲಿ ಸಣ್ಣ ನೀರು, ಮುಖ ಎಲ್ಲ ಬೆವತು ಹೋಗಿತ್ತು. ಅದನ್ನು ನೋಡಿ ಮತ್ತೆ ವಾಪಸ್ ಬಂದು, ಬೇಜಾರಾಗಬೇಡ ಪವನ್, ನಿಂಗೂ ಒಳ್ಳೆ ಹುಡುಗಿ ಸಿಗ್ತಾಳೆ, ಡೋಂಟ್ ವರಿ ಅಂತ ಹೇಳಿ ಕರ್ಚಿಪ್ ಕೊಟ್ಟು ಹೋದ್ಲು. ಅಡುಗೆ ಮಾಡೋನು ಮಟನ್ ಸಾಂಬಾರಿಗೆ ಖಾರ ಜಾಸ್ತಿ ಹಾಕಿದ್ದ, ಅದಕ್ಕೆ ಕಣ್ಣಲ್ಲಿ ನೀರು ಬಂತ. ಪಲ್ವಿನ ಅವರ ಗಂಡನ ಜೊತೆ ನೋಡಿನಾ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಊಟ ಮುಗ್ದಿತ್ತು. ಎಲ್ಲ ನೆನಪುಗಳನ್ನು ಅಲ್ಲೇ ಬಿಟ್ಟು ಕೈ ತೊಳ್ಕೊಂಡೆ. ತಾಂಬೂಲ ಕೊಟ್ಟರು, ಇಡ್ಕೊಂಡು ಬರ್ತಾ ಇದ್ರೆ ತಾಂಬೂಲದ ತೂಕಕ್ಕಿಂತ ನನ್ನ ಮನಸ್ಸು ಇನ್ನೂ ಭಾರ ಅನಿಸುತ್ತಾ ಇತ್ತು. ಆವಾಗ ಹಿಂದೆಯಿಂದ ಪಲ್ಲವಿ, ಹೇ ಪವನ್, ಅಲ್ಲೇ ನಿಲ್ಲೋ ಅಂತ ಜೋರಾಗಿ ಕರೆಯುತ್ತಾ ಬಂದ್ಲು. ನಾನು ಒಂದು ನಿಮಿಷ ಹಾಗೆ ನಿಂತ್ಕೊಂಡೆ. ಯಾಕೆ ಇವಳು ಇವಾಗ ಬರ್ತಿದ್ದಾಳೆ ಅಂತ ಅಂದ್ಕೊಂಡೆ. ಅವಳು ನನ್ನ ಹತ್ರ ಬಂದು, ನಾವಿಬ್ಬರು ಓಡಿ ಹೋಗೋಣ ಅಂತ ಕೇಳಿದ್ಲು. ನಾನೊಂದು ನಿಮಿಷ ಶಾಕ್ ಆದೆ. ಮತ್ತೆ ಅವಳು ನನ್ನನ್ನು ಮದುವೆ ಮಾಡ್ಕೋತೀಯಾ ಅಂತ ಕೇಳಿದ್ಲು. ನನಗೆ ಆಕಾಶವೇ ಕೈಗೆ ಸಿಕ್ಕಿದಷ್ಟು ಆಶ್ಚರ್ಯ. ಏನೇ ಹೇಳ್ತಾ ಇದೀಯಾ? ನಿನ್ನ ಗಂಡ ಏನಾದರೂ ನನ್ನ ಜೊತೆ ಹೀಗೆ ನೋಡಿದ್ರೆ ತುಂಬ ತಪ್ಪಾಗಿ ತಿಳ್ಕೊತಾರೆ. ನೀನು ಇಲ್ಲಿಂದ ಹೋಗು ಅಂತ ಹೇಳಿದೆ. ಆಗ ಅವಳು, ನೀನೇ ನನ್ನ ಗಂಡ ಅಲ್ವಾ ಎಂದಳು. ಏನೇ ಮಾತಾಡ್ತಾ ಇದೀಯಾ? ನಿನಗೆ ಏನಾದರೂ ಹುಚ್ಚಿಡ್ದಿದೀಯಾ ಎಂದೆ. ಹೌದು, ನೀನೆಂದರೆ ನನಗೆ ಹುಚ್ಚು ಎಂದಳು. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಅವಳು, ಅಷ್ಟೊಂದು ಶಾಕ್ ಆಗಬೇಡ, ನನಗೆ ಇನ್ನೂ ಮದುವೆ ಆಗಿಲ್ಲ. ನನ್ನ ಜೊತೆ ಆವಾಗಲೇ ಬಂದಿದ್ದು ನಮ್ಮ ಭಾವ, ಅವನಿಗೆ ಮದುವೆ ಆಗಿದ್ದು. ಅವನ ಜೊತೆ ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ಮನೆಯಲ್ಲಿ ಎಲ್ಲರೂ ಫಿಕ್ಸ್ ಆಗಿದ್ರು. ಆದರೆ ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ, ಮಾಡ್ಕೋ ಅಂತ ಬಲವಂತ ಮಾಡಿದ್ರೆ ಸತ್ತೋಗ್ತೀನಿ ಅಂತ ಹೇಳಿದೆ. ಹಾಗೇನೆ ನೀನು ನನಗೆ ಹೇಳಿದ ಪ್ರತಿ ವಿಚಾರನೂ ಅವರಿಗೆ ಹೇಳಿದೆ. ಆಗ ಅವರು ಯೋಚನೆ ಮಾಡಿ, ನಿನ್ನ ಒಳ್ಳೆ ಮನಸ್ಸಿಗೆ, ನೀನು ದೊಡ್ಡವರಿಗೆ ಕೊಡುವ ಮರ್ಯಾದೆಗೆ, ಇವೆಲ್ಲವನ್ನು ನೋಡಿ ನಮ್ಮ ಪ್ರೀತಿನ ಆಕ್ಸೆಪ್ಟ್ ಮಾಡಿದ್ರು. ನಮ್ಮ ಮದುವೆ ಕೂಡ ನೀನು ನಿನ್ನ ಲೈಫಲ್ಲಿ, ನಾನು ನನ್ನ ಲೈಫಲ್ಲಿ ಸೆಟಲ್ ಆದಮೇಲೆ ಅಂತ ಹೇಳಿದ್ಲು. ಅಷ್ಟೊತ್ತು ನನ್ನ ಮನಸ್ಸಿನೊಳಗೆ ಇದ್ದ ನೋವೆಲ್ಲವನ್ನು ಸಂತೋಷದ ರೂಪದಲ್ಲಿ ಹೊರ ಹಾಕಿದೆ. ಆಗ ನಾನು, ನನಗ್ಯಾಕೆ ಹೇಳಿಲ್ಲ ಈ ವಿಷಯ ಅಂತ ಕೇಳಿದಾಗ, ಆಹಾ, ಹೇಳ್ಬಿಡ್ತೀನಿ ಮಹಾರಾಜನಿಗೆ, ಮದುವೆಗೆ ಬಾರೋ ಅಂದರೆ ಬಂದಿಲ್ಲ, ಈಗ ಬಂದು ನನ್ನನ್ನು ಮಾತಾಡೋದು ಬಿಟ್ಟು ಸೀದಾ ಬಾಡೂಟ ತಿನ್ನಕ್ಕೆ ಹೋಗಿದೀಯಾ? ನಾನು ಎಷ್ಟು ನೋವು ಪಟ್ಟೆ ಗೊತ್ತಾ? ನೀನು ಸ್ವಲ್ಪ ಹೊತ್ತು ಪಡಬೇಕು ತಾನೇ? ಅದಕ್ಕೆ ನಾನು ಯಾರಿಗೂ ಹೇಳಬೇಡ ಅಂತ ಹೇಳಿದೆ ಅಂತ ಅಂದ್ಲು. ಅಷ್ಟೊತ್ತಿಗೆ ಅಲ್ಲಿಗೆ ಅವರ ಮನೆಯವರೆಲ್ಲ ಬಂದು, ನೋಡು ಪವನ್, ನೀನು ನಿನ್ನ ಅಪ್ಪ ಅಮ್ಮನಿಗೆ ಕೊಡುವ ಗೌರವ, ದೊಡ್ಡವರ ಬಗ್ಗೆ ಯೋಚನೆ ಮಾಡುವ ರೀತಿ, ಹಾಗೆ ನಿನ್ನ ಜವಾಬ್ದಾರಿಗಳು, ಇವೆಲ್ಲವೂ ನಮಗೆ ತುಂಬ ಇಷ್ಟ ಆಯಿತು. ನೀನು ಖಂಡಿತ ನಿನ್ನ ಗುರಿ ಸಾಧಿಸಿಯೇ ಸಾಧಿಸುತ್ತೀಯ. ಅದಕ್ಕೆ ನಿಮ್ಮ ಪ್ರೀತಿ ನಮಗೆ ಒಪ್ಪಿಗೆ ಇದೆ. ಯಾವತ್ತಿದ್ದರೋ ನೀನೇ ನಮ್ಮ ಅಳಿಯ ಎಂದರೋ. ಪೂರ್ಣೇಶ್ ಕೂಡ ನೀನೇ ನನ್ನ ಬಾಮೈದ ಎಂದು ಪವನ್ನನ್ನು ಹಗ್ ಮಾಡಿಕೊಂಡನೋ. ಎಲ್ಲರೂ ಅಲ್ಲಿಂದ ಹೊರಟು ಹೋದರೋ. ಆಗ ಪವನ್ ಪಲ್ಲವಿಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್, ಇನ್ಯಾವತ್ತಿಗೂ ನಿನ್ನ ಕೈ ಬಿಡಲ್ಲ. ಐ ಆಮ್ ರಿಯಲಿ ಸಾರಿ, ನನ್ನಿಂದ ನೀನು ತುಂಬ ನೋವು ಪಟ್ಟೆ ಎಂದನೋ. ಆಗ ಪಲ್ಲವಿ, ನೀನು ಆ ರೀತಿ ಮಾಡಿದ್ದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಅಂತ ಅವಳು ನನ್ನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು. ಹಾಗೆ ಅವರು ಸ್ವಲ್ಪ ವರ್ಷದ ನಂತರ ಇಬ್ಬರೂ ಲೈಫಲ್ಲಿ ಸೆಟಲ್ ಆಗಿ ಪವನ್ ಅವರ ಮನೆಯಲ್ಲಿ ಒಪ್ಪಿಸಿ ಗುರು ಹಿರಿಯರ ಸಮಕ್ಷದಲ್ಲಿ ಎಲ್ಲರ ಆಶೀರ್ವಾದದೊಂದಿಗೆ ಸಪ್ತಪದಿ ತುಳಿದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.